ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡ್ರಿ, ಈಗ ಬೆಳಗ್ಗೆ 6:15 ಆಗೈತಿ. ಮಾರ್ನಿಂಗ್ ವ್ಯೂ ತೋರ್ಸಕತ್ತೀನಿ ನಿಮ್ಗೆ. ಈಗ ಜಸ್ಟ್ ಸೂರ್ಯೋದಯ ಆಗತ್ತೇನು. ಮಲ್ಲಿಗೆ ಹೂವು ಅಂತೂ ಈ ರೀತಿ ಆಗ್ಯಾವ ನೋಡ್ರಿ. ಇನ್ನು ಮಾರ್ನಿಂಗ್ ನಂದು ಕೆಲಸ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಎದ್ದ ಬಾಗಿಲು ಕಸ ಹೊಡತ್ತೀನಿ ನೋಡ್ರಿ. ಇಲ್ಲಿ ಬಾಗಿಲು ಕಸ ಹೊಡೆದ ನೀರು ಹಾಕಿ ರಂಗೋಲಿ ಹಾಕಬೇಕು. ಇದು ನಂದು ಡೈಲಿ ರೂಟೀನ್ ಐತಿ. ಈಗ ನೀರು ಹಾಕತ್ತೀನಿ. ನೀರು ಹಾಕಿದಾದ್ಮ್ಯಾಗ ನಾನು ರಂಗೋಲಿಯನ್ನು ಬಿಡಿಸೀನಿ. ರಂಗೋಲಿನ ನಾನು ಶಾರ್ಟ್ಸ್ ವಿಡಿಯೋದಾಗ ಹಾಕೀನಿ. ನಾನು ಡೈಲಿ ಯಾವ ರಂಗೋಲಿ ಹಾಕ್ತೀನಲ್ಲ ಆ ರಂಗೋಲಿನ ಶಾರ್ಟ್ಸ್ ವಿಡಿಯೋದಾಗ ಡೈಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಈಗ ನೋಡ್ರಿ, ಸಣ್ಣದಾಗಿ ನಮ್ಮ ಕಿರು ಪರಿಚಯ ಮಾಡ್ಕೊಳ್ತೀನಿ ಬರ್ರಿ. ಯಾವ ರೀತಿ ರಂಗೋಲಿ ಹಾಕಿದ್ನಿ ಅಂಥೇಳಿ ಇಲ್ಲೊಂದು ಸ್ಮಾಲ್ ಕ್ಲಿಪ್ಸ್ ತೊಗೊಂಡು ಹಾಕೀನಿ ನೋಡ್ರಿ. ನೆಕ್ಸ್ಟ್ ನಂದು ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಹಂಗೆ ಗ್ಯಾಸ್ ಮ್ಯಾಗ ಬೋಗಾನಿ ಒಳಗೆ ಚಹಾ ಮಾಡ್ಕೊಳಕ್ಕೆ ಅಂಥೇಳಿ ನೀರು ಇಟ್ಕೊಂಡೀನಿ. ಹಂಗೆ ಸ್ವಲ್ಪ ಶುಂಠಿ ಜಜ್ಜಿ ಹಾಕ್ಕೊಳಕತ್ತೀನಿ. ಶುಂಠಿ ಚಹಾ ಅಂದ್ರೆ ನನಗಂತೂ ಭಾಳ ಇಷ್ಟ. ಅದಕ್ಕೆ ಶುಂಠಿನ ಜಜ್ಜಿ ಹಾಕ್ಕೊಂಡೀನಿ. ಈಗ ಚಹಾ ಪುಡಿ ಹಾಕ್ಕೊಳತ್ತೀನಿ. ಅದಾದ್ಮ್ಯಾಗ ಸಕ್ಕರೆ ಹಾಕ್ಕೊಂಡು ಚಹಾ ಕುದಿಯಕ್ಕೆ ಇಟ್ನಿ. ಅದಾದ್ಮ್ಯಾಗ ಸೈಡ್ಗೆ ನೋಡ್ರಿ, ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡೋಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಇವತ್ತೇನು ಮಾರ್ನಿಂಗ್ ಏನು ಟಿಫಿನ್ ಎಲ್ಲ ಮಾಡ್ಕೊಳತ್ತಿಲ್ಲ, ಅಂದ್ರೆ ಬೆಳಗ್ಗೆ ನಾಷ್ಟ ಏನೂ ಮಾಡ್ಕೊಳಕತ್ತಿಲ್ಲ. ಡೈರೆಕ್ಟ್ ಅಡುಗೆನ ಮಾಡ್ಕೊಳತ್ತೀನಿ. ಚಹಾ ಕುದಿಯಾಕ್ತಿತ್ತು. ಈಗ ಇನ್ನೇನು ಚಹಾ ಕುಡ್ದು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ಹಂಗೆ ಕ್ಯಾಬೇಜ್ ಪಲ್ಯ ಜೊತೆ ಸ್ವಲ್ಪ ಚಪಾತಿ ಮಾಡ್ಕೊಂಡ್ರೆ ಆಯ್ತಂತ ಹೇಳಿ ಚಪಾತಿ ಹಿಟ್ಟನ್ನು ಇನ್ನೂ ನಾದ್ಕೋಬೇಕು. ಚಹಾ ಕುಡ್ದಾದ್ಮ್ಯಾಗ ಚಪಾತಿ ಹಿಟ್ಟು ನಾದ್ಕೋದ್ನು. ಚಹಾ ರೆಡಿಯಾಗ್ತಿತ್ತು ನೋಡ್ರಿ. ಹಂಗೆ ಇಲ್ಲಿ ಒಂದು ಬುಟ್ಟಿ ತೊಗೊಂಡು ಬುಟ್ಟಿ ಒಳಗೆ ಗೋಧಿ ಹಿಟ್ಟು ಚಾನ್ಸಿ ಇಟ್ಕೊಂಡೀನಿ, ಅಂದ್ರೆ ಜಡಿ ಹಿಡಿದು ಇಟ್ಕೊಂಡೀನಿ. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಹಿಟ್ಟು ನಾದಕ್ಕಿಂತ ಮುಂಚೆ. ಈಗ ಇದನ್ನು ಹಿಟ್ಟು ನಾದ್ಕೋತ ನೋಡ್ರಿ. ಹಿಟ್ಟು ನಾದ್ಕೋಕೆ ಸ್ಟಾರ್ಟ್ ಮಾಡಿನಿ. ಈಗ ನಮಗೆ ನೀರು ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಭಾಳ ಗಟ್ಟಿನೂ ಅಲ್ಲ ಭಾಳ ತೆಳುನೂ ಅಲ್ಲ, ಆ ರೀತಿ ಹಿಟ್ಟನ್ನ ನಾದ್ಕೋಬೇಕು ನಾವು ಚಪಾತಿ ಮಾಡೋಕ್ಕೆ. ಹಿಟ್ಟೆಲ್ಲ ನಾದಾದ್ಮ್ಯಾಗ ಕ್ಯಾಬೇಜ್ ಪಲ್ಯ ಮಾಡ್ಕೋಬೇಕು ನೋಡ್ರಿ. ಆಲ್ಮೋಸ್ಟ್ ಹಿಟ್ಟೆಲ್ಲ ರೆಡಿ ಆಯಿತು. ಇದ್ರ ಮ್ಯಾಗ ಏನರ ಒಂದು ಕ್ಲೋಸ್ ಮಾಡಿ ಹಿಟ್ಟು ಸೈಡ್ಗೆ ಒಂದು 5-10 ನಿಮಿಷ, ಅಥವಾ ನೀವು ಯಾವಾಗ ಚಪಾತಿ ಮಾಡ್ಕೋತಿರಲ್ಲ ಅವಾಗ ಮಾಡ್ಕೊಳಕ್ಕಂಥೇಳಿ ಸೈಡ್ಗೆ ಒಂದು ಏನರ ಮುಚ್ಚಿ ಈ ರೀತಿ ತೆಗೆದಿಟ್ಬಿಡ್ರಿ. ನಾನು ಒಂದು ಬೋಗಾನಿ ಮುಚ್ಚಿ ತೆಗೆದಿಟ್ಕೊಂಡು ನೋಡ್ರಿ. ಇನ್ನೂ ಟೀ ಕುಡ್ದಿರಲಿಲ್ಲ, ಹಿಟ್ಟು ನಾದಿ ಟೀ ಕುಡ್ಬೇಕಂತ ಹೇಳಿ ಈಗ ಒಂದು ಸ್ವಲ್ಪ ಟೋಸ್ಟ್ ಹಂಗೆ ಈ ಟೀ ಇಲ್ಲಿ ಸೋಸ್ಕೊಳಕತ್ತೀನಿ. ಆಯಿತು. ಇದನ್ನು ತಿಂದಾದ್ಮ್ಯಾಗ ಪಲ್ಯ ಮಾಡ್ಕೊಂಡು ಆಮೇಲೆ ಚಪಾತಿ ಮಾಡ್ಕೋಬೇಕು ನೋಡ್ರಿ. ಚಹಾ ಕುಡತ್ತೀನಿ ಈಗ. ನೆಕ್ಸ್ಟ್ ಇಲ್ಲಿ ಪಲ್ಯ ಮಾಡ್ಕೋಕೆ ನಾನು ಕಡಾಯಿ ಇಟ್ಕೊಂಡೀನಿ. ಕ್ಯಾಬೇಜ್ನ ಸ್ವಲ್ಪ ಹುರ್ಕೋಬೇಕ್ರಿ. ಅದ್ರನ್ನ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಂದು 5-10 ನಿಮಿಷ ಫ್ರೈ ಮಾಡ್ಕೋಬೇಕು. ಅದು ಕಲರ್ ಚೇಂಜ್ ಆಗೋ ತನಕ. ಇದು ಸ್ವಲ್ಪ ಎಳೆದಿತ್ತು, ಬಳೋ ತನಕ ಹುರ್ಕೋಕೆ ನಡೆಯಂಗಿಲ್ಲ. ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಹುರ್ಕೋರಿ. ಹಂಗೆ ಹೇಳಿ ನಿಮ್ಗೆ ನಾನು ಕಿರು ಪರಿಚಯ ಮಾಡ್ಕೊಡ್ತೀನಿ ಬರ್ರಿ ಅಂಥೇಳಿ ಇದನ್ನು ಮಾಡ್ಕೋತಾನೆ ಹೇಳತ್ತೀನಿ ನೋಡ್ರಿ. ನಮ್ಮೂರ ಬೆಳಗಾಂ ಡಿಸ್ಟಿಕ್ ಹುಕ್ಕೇರಿ ತಾಲೂಕು ನಡಸೋಶಿ ಅಂಥೇಳಿ, ಅದು ನನ್ನ ಗಂಡನ ಮನೆ. ತವ್ರ ಮನೆ ಬಂದ ಬೆಳಗಾಂ ಡಿಸ್ಟಿಕ್ ಅಥಣಿ ತಾಲೂಕು ಯಲ್ಲಡ್ಗಿ ಅಂಥೇಳಿ. ಆಮೇಲೆ ನಂಗೆ ಒಬ್ಬಕ್ಕೆ 6 ವರ್ಷದ ಮಗಳು ಕೂಡ ಅದಾಳ ನೋಡ್ರಿ. ನನ್ನ ಹೆಸರು ಸವಿತಾ ಅಂಥೇಳಿ. ಈಗ ನೋಡ್ರಿ, ಆಲ್ಮೋಸ್ಟ್ ಕ್ಯಾಬೇಜ್ ಪಲ್ಯದ ಎಲ್ಲ ಕಲರ್ ಚೇಂಜ್ ಆಗೈತಿ. ಈಗ ಅದನ್ನ ಪಲ್ಯ ಮಾಡ್ಕೋಬೇಕು. ಪಲ್ಯ ಮಾಡ್ಕೋಕೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ತಾಟ್ನಾಗ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋತೀನಿ ನೋಡ್ರಿ. ಈಗ ಸ್ವಲ್ಪನೇ ಎಣ್ಣೆ ಹಾಕೋತೀನಿ, ಯಾಕಂದ್ರೆ ಮೊದಲು ಹುರಿಯಾಕೆ ಬೇರೆ ಎಣ್ಣೆ ಹಾಕ್ಕೊಂಡಿದ್ನಿ. ಈಗ ನೋಡ್ರಿ, ಎಣ್ಣೆ ಹಾಕ್ಕೊಂಡಾದ್ಮ್ಯಾಗ ಎಣ್ಣೆ ಕಾದಾದ್ಮ್ಯಾಗ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪನ್ನು ಹಾಕ್ಕೋಬೇಕು. ಅದಾದ್ಮ್ಯಾಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಈರುಳ್ಳಿ ಅಂದ್ರೆ ಒಂದು 2 ದಪ್ಪ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ನಿ. ಇದನ್ನು ಹಾಕ್ಕೊಂಡು
ಇವು ಸ್ವಲ್ಪ ಫ್ರೈ ಆಗೋ ತನಕ ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಮೆತ್ತಗಾಗಕ್ಕೆ ಉಪ್ಪು ಅರಿಶಿನ ಪುಡಿ ಹಂಗೆ ಖಾರನೂ ಇದ್ರೊಳಗೆ ಎಣ್ಣೆ ಒಳಗನ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ ಆಲ್ಮೋಸ್ಟ್ ಹುರಿದಾವಿವ. ಈಗ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕೋರಿ. ಅದಾದ್ಮ್ಯಾಗ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೋರಿ, ರುಚಿಗೆ ತಕ್ಕಷ್ಟು ನೋಡಿ ಹಾಕೋರಿ. ಅದಾದ್ಮ್ಯಾಗ ಅಚ್ಚ ಖಾರದ ಪುಡಿ ಹಾಕೊಳಕತ್ತೀನಿ ನೋಡ್ರಿ. ಇದ್ರೊಳಗೆ ಎಣ್ಣೆ ಒಳಗನ ಹಾಕೋಬೇಕು ಎಲ್ಲನೂ, ಅಂದರೆ ಟೇಸ್ಟ್ ಚಲೋ ಬರ್ತೈತಿ. ಈಗ ನೋಡ್ರಿ ಹುರಿದು ಇಟ್ಕೊಂಡಂಥ ಕ್ಯಾಬೇಜ್ ಸೇರಿಸ್ಕೊತೀನಿ. ಹಂಗೆ ಸ್ವಲ್ಪ ಸೈಡ್ಗೆ ಬ್ಯಾಳೆ ನೆನಕ್ಕೆ ಇಟ್ಕೊಂಡಿದ್ನಿ. ಬ್ಯಾಳೆ ಹಾಕಿದ್ರೆ ಟೇಸ್ಟ್ ಚಲೋ ಆಗ್ತೈತಿ. ಹೆಸರು ಬ್ಯಾಳೆ ಒಂದು 1/2 ಅವರ್ ನೆನೆಸ್ಕೊಂಡೀನಿ ಬ್ಯಾಳಿನ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಬ್ಯಾಳೆನೂ ಕೂಡ ಸೇರಿಸ್ಕೋಬೇಕು ನೋಡ್ರಿ. ಬ್ಯಾಳೆ ಕೂಡ ಸೇರಿಸ್ಕೊಂಡಾದ್ಮ್ಯಾಗ 1 ರಿಂದ 2 ನಿಮಿಷ ಇದನ್ನು ಕುದಿಸ್ಕೋಬೇಕು. ಭಾಳ ತನಕ ಕುದಿಸೋಕೆ ಹತ್ತಂಗಿಲ್ಲ, ಯಾಕಂದ್ರೆ ನಾವು ಮೊದಲೇ ಇದನ್ನು ಹುರ್ಕೊಂಡಿರೋದ್ರಿಂದ ಸ್ವಲ್ಪ ಇದು ಬೆಂದಂಗೆ ಆಗಿರ್ತೈತಿ. ಇಲ್ಲಿ ನೋಡ್ರಿ ಚಪಾತಿ ಮಾಡ್ಕೊಳತ್ತೀನಿ. ನಾ ಇಲ್ಲಿ ಹಿಟ್ಟಿನ ಚಪಾತಿ ಮಾಡ್ಕೊಳತ್ತೀನಿ ರೀ, ಅಂದ್ರೆ ಎಣ್ಣೆ ಹಚ್ಚಿ ಮಾಡ್ಕೊಳತ್ತಿಲ್ಲ, ಹಿಟ್ಟು ಹಚ್ಚಿ ಮಾಡ್ಕೊಳತ್ತೀನಿ ಚಪಾತಿ. ಆಲ್ಮೋಸ್ಟ್ ಎಲ್ಲ ಊಟದ ಪ್ರಿಪ್ರೇಷನ್ ಆಯಿತು. ಈಗ ಟೈಮ್ ಬಂದು 10 ಗಂಟೆ ಆಗಕ್ಕೆ ಬಂದೈತಿ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ತಕ್ಕ 10, 10:30, 11 ಗಂಟೆ ಆಗ್ತೈತಿ. ದಿನ ಆದ್ರೆ ಬೆಳಗ್ಗೆ ನಾವು ಟಿಫಿನ್ ಮಾಡ್ತಿದ್ವಿ, ಉಪ್ಪಿಟ್ಟು ನಾಷ್ಟಕ್ಕೆ ಏನಾರೇ ಮಾಡ್ಕೋತಿದ್ವಿ. ಬಟ್ ಇವತ್ತೇನಿಲ್ಲ, ಡೈರೆಕ್ಟ್ ಊಟನ. ಅದಕ್ಕೆ ಈಗ ನೋಡ್ರಿ ಆಲ್ಮೋಸ್ಟ್ ಚಪಾತಿನೂ ರೆಡಿ ಅದು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತಿಲ್ಲ ನೋಡ್ರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ. ಹಾಗೆ ನಮ್ಮ ಬ್ಲಾಗ್ ಹೆಂಗೆ ಅನ್ಸಾಕ್ತೇವೆ ಅಂತ ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ನೋಡ್ರಿ ಆಲ್ಮೋಸ್ಟ್ ಚಪಾತಿನೂ ರೆಡಿಯಾಗಿ ಆಗ್ತೇವೆ. ಇನ್ನೇನು ಊಟ ಮಾಡೋದು ಒಂದ ಬಾಕಿ. ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ಹಂಗೆ ಏನಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ. ಥ್ಯಾಂಕ್ ಯು ಫಾರ್